ಮನೇಲಿ ದಿನ ಊಟ ಮಾಡ್ತೀವಲ್ವ, ಊಟ ಮಾಡುವಾಗ ಅಮ್ಮನಿಗೆ ಏನು ಹೇಳ್ತೀರಿ ನೀವು? ಅಮ್ಮ ಇವತ್ತು ಇದು ಚೆನ್ನಾಗಿಲ್ಲ, ಇದು ಸರಿ ಇಲ್ಲ, ಇದು ಹುಳಿ ಜಾಸ್ತಿ ಇದೆ, ಇದು ಉಪ್ಪು ಜಾಸ್ತಿ ಇದೆ, ಏನೋ ಒಂದು. ಹಾಂ, ನನ್ನ ಪರಿಚಯದ ಮಗು, ಅಮ್ಮ ಇವತ್ತೇನು ಬೂಸ ಮಾಡಿದಿ ಅಂತ ಕೇಳ್ತೀನಿ. ಬೂಸ ಮಾಡಿದ್ವಿ. ಬೂಸ ಅಂದರೆ ಗೊತ್ತಾ? ಹಸುವಿಗೆ ಹಾಕೋ ಆಹಾರ ಅಂತ. ಆದರೆ ಒಂದು ಹಬ್ಬದ ಊಟ ಮಾಡಿದಾಗ ಅಥವಾ ಏನೋ ಒಂದು ದೊಡ್ಡ ಸಮಾರಂಭದಲ್ಲಿ ಬಹಳ ಚೆನ್ನಾಗಿ ತಯಾರು ಮಾಡಿದಂಥ ಊಟ ಮಾಡಿದಾಗ, ದಯವಿಟ್ಟು ಮಕ್ಕಳು ಯಾರೂ ಹಂಗೆ ಅಮ್ಮನಿಗೆ ಹೇಳ್ಬೇಡಿ. ಅಡುಗೆ ಮಾಡಿದಾಗ ಉಪ್ಪು ಹಾಕಿಲ್ಲ, ಇವತ್ತು ಏನು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಬೈತಾ ಇದ್ದೆ, ನಾನು ಸ್ಟೂಡೆಂಟ್ಸ್ಗೆಲ್ಲ ಬೈತಾ ಇದ್ದೆ. ಮನೆಗೆ ಹೋಗ್ಬಿಟ್ಟು, ಅಮ್ಮ ಏನಮ್ಮ ನೀನು ಉಪ್ಪು ಹಾಕಿಲ್ಲ ಮೊಸರನ್ನಕ್ಕೆ ಇವತ್ತು ಅಂತ ಬೈತಾರೆ ಹುಡುಗರೆಲ್ಲ. ಆಯ್ತು, ದಯವಿಟ್ಟು ಬೈಬೇಡಿ. ಆಕೆ ಬೆಳಗ್ಗೆ ಎದ್ದು ನಿಮಗೋಸ್ಕರ ಅನ್ನ ಮಾಡಿ ರೆಡಿ ಮಾಡಿ ಕೊಟ್ಟಾಗ ಅಕಸ್ಮಾತ್ತಾಗಿ ಮರ್ತಿರ್ಬೇಕು. ಆಕೆ ಗೊತ್ತಾದ್ರೆ ನಿಮ್ಗಿಂತ ಹೆಚ್ಚು ದುಃಖ ಪಟ್ಟಿರ್ತಾಳೆ ಆಕೆ. ಅಯ್ಯೋ ಪಾಪ ಉಪ್ಪು ಹಾಕಲಿಲ್ಲ, ಮಗು ಏನು ಮಾಡ್ತೋ ಏನೋ, ಪಾಪ ಹೇಗೆ ಮಾಡ್ತೋ ಚೆನ್ನಾಗಿಲ್ಲ, 10 ಸಲ ಬೇಕೊಂಡಿರ್ತಾಳೆ. ಅಷ್ಟು ಬೆಳಗ್ಗೆ ಎದ್ದು ಅನ್ನ ಮಾಡಿದಂಥ ಅಮ್ಮನ ಶ್ರಮ ನೆನೆಸ್ಕೊಳ್ಳಾರ್ದೆ, ಉಪ್ಪು ಹಾಕಲಾರ್ದು ನೆನೆಸ್ಕೋಬಾರ್ದು. ಯಾವತ್ತೂ ಹೇಳ್ಬೇಡಿ. ನಾನು ಒಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದು ನಮ್ಮ ಮನೇಲಿ ಅಂತ ನನ್ನ ಪ್ರಯೋಜನ ಇಲ್ಲ ಅಪ್ರಯೋಜಕ ಅನ್ಕೋತಾರೆ ಮತ್ತೆ ಬೇರೆ. ನಾನು ಮನೆಯಲ್ಲಿ ಊಟ ಮಾಡೋದು ನಾನೇ ಬೆಳಗ್ಗೆ 8:30 ನಾನು ಬ್ರೇಕ್ಫಾಸ್ಟ್ ಮಾಡಿ ಹೊರಟುಬಿಡ್ತೇನೆ. ಇದುವರೆಗೂ ನನಗೆ ಕೆಟ್ಟ ಊಟ ಕಂಡಿಲ್ಲ. ನಾನು ಇದುವರೆಗೂ ಒಂದು ಸಲನೂ ಕೆಟ್ಟ ಅನಿಸಿಲ್ಲ. ನನ್ನ ಅಮ್ಮಮ್ಮ ನಾನು ಬೈತಾಳೆ, ಹೇಳಲೇ ಇಲ್ಲಲ್ವ ಬೆಳಿಗ್ಗೆ ನೀನು